ಸಂಹಾರ ಪೂಜೆ, ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್. ಪಂಚಾಯತ್ ಉಪಾಧ್ಯಕ್ಷನ ಹಂತಕನ ಜೊತೆ ದರ್ಶನ್ ಫೋಟೋ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಬೇಲ್ ಮೇಲೆ ಹೊರಗಿರುವ ನಟ ದರ್ಶನ್ ನಿನ್ನೆ ಕೇರಳ ರಾಜ್ಯದ ಕಣ್ಣೂರಿನ ಮಾಡಾಯಿಕಾವು ಭಗವತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ದು ನಿನ್ನೆ ಸುದ್ದಿಯಾಗಿತ್ತು. ಶತ್ರು ಸಂಹಾರ ಪೂಜೆ ಮಾಡಿದ್ದ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್ ಕೊಟ್ಟಿದ್ದ ಅನ್ನೋದು ಈಗ ಬಯಲಾಗಿದೆ. ಈ ಫೋಟೋದಲ್ಲಿ ಇರೋ ಈತನ ಹೆಸರು ಪ್ರಜ್ವಲ್ ರೈ. ಪುತ್ತೂರು ನಿವಾಸಿಯಾದ ಈತ 2017ರ ಏಪ್ರಿಲ್ 20ರಂದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಿದ್ದ ಪಂಚಾಯತ್ ಉಪಾಧ್ಯಕ್ಷ ಜಲೀಲ್ ಕರೋಪಾಡಿ ಕೊಲೆಯಲ್ಲಿ ಭಾಗಿಯಾಗಿದ್ದ. ಕೇಸ್ನಲ್ಲಿ ಬಂಧಿತ 17 ಜನರ ಪೈಕಿ ಪ್ರಜ್ವಲ್ ರೈ ಕೂಡ ಇದ್ದ. ಇದೇ ಪ್ರಜ್ವಲ್ ರೈ ಜೊತೆ ಈಗ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ನಿನ್ನೆ ಪೂಜೆ ಬಳಿಕ ದರ್ಶನ್ ಮತ್ತು ಧನ್ವೀರ್ ಮಧ್ಯೆ ನಿಂತು ಈ ಪ್ರಜ್ವಲ್ ರೈ ಫೋಟೋ ತೆಗೆಸಿಕೊಂಡಿದ್ದಾನೆ. ಶತ್ರು ಸಂಹಾರ ಪೂಜೆ, ಆ ಮೂರನೇ ವ್ಯಕ್ತಿ ಯಾರು? ಇನ್ನು ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಜೊತೆ ಕಣ್ಣೂರಿನ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಶತ್ರು ಸಂಹಾರ ಪೂಜೆಯನ್ನ ಮೂವರ ಹೆಸರಲ್ಲಿ ಮಾಡಿಸಲಾಗಿದ್ದು, ದರ್ಶನ್, ಧನ್ವೀರ್ ಮತ್ತು ಇನ್ನೊಬ್ಬನ ಹೆಸರಲ್ಲಿ ಈ ಪೂಜೆ ಮಾಡಿಸಲಾಗಿದ್ದಂತೆ ಪತ್ನಿ ಹಾಗೂ ಮಗನ ಹೆಸರಲ್ಲಿ ಪೂಜೆಯನ್ನ ಮಾಡಿಸಿಲ್ಲ ಅನ್ನೋದು ತಿಳಿದು ಬಂದಿದೆ. ಇನ್ನು ಇವರ ಜೊತೆ ಶತ್ರು ಸಂಹಾರ ಪೂಜೆ ಮಾಡಿಸಿದ ಆ ಮೂರನೇ ವ್ಯಕ್ತಿ ಯಾರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಮಂಗಳೂರಿನಿಂದ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.